श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಹರಿಭಕ್ತಿ ಸಾರ ಅದರಲ್ಲಿ 39ನೇ ಪದ್ಯ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋ ಪಾಯ ರಕ್ಷಿಸು ನಮ್ಮನ ನವರತ. ಮಗನ ಕೊಂದವನಾಡುವಂತ ಸುಗುಣೆಯರು 16,000 ಸೊಗಸುಗತಿಯವರ ಮೋಹದ ಬಲೆಗೆ ವಿಠನಾಗಿ ಬಗೆ ಬಗೆಯ ರತಿ ಕಲೆಗಳಲ್ಲಿ ಕೂರುಗರ ನಾಟಿಸಿ ಮೆರೆದು ನೀನು ಜಗಕ್ಕೆ ಪಾವನನಾದೆ ರಕ್ಷಿಸು ನಮ್ಮನ ನವರತ. ಮಗನ ಕೊಂದವನಾಳುವಂತ, ಮಗನ ಕೊಂದ ಅಂದ್ರೆ ಕೃಷ್ಣ ಪರಮಾತ್ಮ ತನ್ನ ಮಗನನ್ನ ಕೊಂದ ಅಂತಾರೆ. ಯಾರದು ಹಾಗಂದ್ರೆ ನರಕಾಸುರ. ಭೂವರಾಹ ದೇವರು ಮತ್ತು ಧರಾದೇವಿಯಲ್ಲಿ ಹುಟ್ಟಿದವ ನರಕಾಸುರ. ಕೃಷ್ಣ ಬೇರೆ ಇಲ್ಲ, ವರಾಹ ದೇವರು ಬೇರೆ ಇಲ್ಲ, ಪರಮಾತ್ಮನದ್ದೇ ರೂಪಗಳು. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ. ಅದರಿಂದ ದಾಸರು ಮಗನ ಕೊಂದವನ ಅಂತ ಹೇಳ್ತಾರೆ. ಮಗನ ಅಂದ್ರೆ ನರಕಾಸುರನನ್ನು ಸಂಹಾರ ಮಾಡಿ ಅವನ ಆಳುವಿಕೆಯಲ್ಲಿ ಇದ್ದ 16,100 ಜನರು, ಅವರೆಲ್ಲ ಅಗ್ನಿಯ ಮಕ್ಕಳು. ವಾಯುದೇವರನ್ನ ಕುರಿತು ತಪಸ್ ಮಾಡಿ ಕೃಷ್ಣನ ಕೃಷ್ಣನ ಜೊತೆ ಭೋಗವನ್ನ ಮಾಡಬೇಕು ಹಾಗೆ ಅಂತ ಸ್ತ್ರೀಯರಾಗಿ ಅವತಾರ ಮಾಡಿದವರು. ಪರಮಾತ್ಮ ಅವರಿಗೆ ಬಲೆಗೆ ವಿಟನಾಗಿ, ಅವರ ಮೋಹದ ಬಲೆಗೆ ಅವರಿಗೆ ಮೋಹವನ್ನ ಕೊಟ್ಟು ಅವರ ಬಲೆಗೆ ವಿಟನಾಗಿ ಇದ್ದ, ಜಾರನಂತೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಆಕರ್ಷಕನಾಗಿ ಕೃಷ್ಣ ಇದ್ದ ಹಾಗೆ ಅಂತ ಒಟ್ಟು. ಬಗೆ ಬಗೆಯ ರತಿ ಕಲೆಗಳಲ್ಲಿ, ಪರಮಾತ್ಮನ ಲೀಲೆ ಅಂದ್ರೆ ಅದು ಬಹುತರವಾದ ವಿಚಿತ್ರವಾದ ಲೀಲೆಗಳು. ಕೂರುಗರ ನಾಟಿಸಿ ಮೆರೆದು ನೀನೀ ಜಗಕ್ಕೆ ಪಾವನನಾದೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ, ಲೀಲೆಗಳನ್ನ ತೋರಿದ್ರೂ ಕೂಡ, ಜನರನ್ನ ಮೋಹವನ್ನು ಮಾಡಿಸಿದ್ರೂ ಕೂಡ ಈ ಜಗಕ್ಕೆ ನೀನು ಪಾವನನಾದೆ. ಅಂದ್ರೆ ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ಅಲ್ಲ, ಹೇಗೆ ದೋಷ ಇಲ್ಲ ಹಾಗೆಂದ್ರೆ ಮಗನನ್ನ ಕೊಲ್ಲೋ ದೋಷ ಅಲ್ಲವಾ ಹಾಗೆಂದ್ರೆ ಅಲ್ಲಿಂದ ಶುರು. ಮಗನನ್ನ ಕೊಲ್ಲೋದು ದೇವರಿಗೆ ಯಾಕೆ ದೋಷ ಇಲ್ಲ? ಯಾರು ಮಕ್ಕಳನ್ನ ಲೋಕದಲ್ಲಿ ಕೊಲ್ತಾರಾ ಹಾಗೆಂದ್ರೆ ಪರಮಾತ್ಮ ಹೇಗೆ ಕೊಂದ ಮತ್ತೆ ಹಾಗೆಂದ್ರೆ ಅದೇ ಅವರವರ ಯೋಗ್ಯತೆ ಕರ್ಮವನ್ನು ನೋಡ್ಕೊಂಡು ಪರಮಾತ್ಮ ಮಾಡ್ತಾನೆ. ಅದರಿಂದ ಲೋಕಕ್ಕೆ ಕಂಟಕನಾಗಿದ್ದ, ಅಧರ್ಮವನ್ನು ಮಾಡ್ತಾ ಇದ್ದ ನರಕಾಸುರ ಜರಾಸಂಧನ ಜೊತೆಗೆ ಸೇರಿ ಲೋಕ ಕಂಟಕನಾಗಿದ್ದ. ಅದರಿಂದ ಧರ್ಮ ಸ್ಥಾಪನೆಗಾಗಿ ಪರಮಾತ್ಮ ಅವನನ್ನ ಕೊಂದ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಅಭ್ಯುತ್ಥಾನಂ ಅಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹಾಗೆಂತ ಭಗವದ್ಗೀತೆಯಲ್ಲಿ ತಿಳಿಸಿದಂಗೆ ಪರಮಾತ್ಮ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಯಾರು ದುಷ್ಕರ್ಮವನ್ನು ಮಾಡ್ತಾರೆ ಅವರನ್ನ ಸಂಹಾರ ಮಾಡ್ತಾನೆ. ಅದರಿಂದ ಅದು ತನ್ನ ಮಗನೇ ಆಗಲಿ, ತನ್ನ ಮಗಾಂಬ ಒಂದು ಅಟ್ಯಾಚ್ಮೆಂಟ್, ಅಭಿಮಾನ ದೇವರಿಗೆ ಇಲ್ಲ ಹಾಗೆಂಬ ಅದು ಗುರುಗಳು ಇಲ್ಲಿ ತಿಳಿಸ್ತಾರೆ. ಅದಕ್ಕೆ ಹೇಳಿದರು, ನಿನ್ನ ಚರಿತ್ರೆ ಚರಿತ್ರೆ ಪಾವನೆ ಆಗೋದು ಯಾವಾಗ? ನಾನು ನನ್ನದು ಎಂಬ ಅಹಂಕಾರ, ಮಮಕಾರ, ಆ ಮೋಹವನ್ನು ಬಿಟ್ಟಾಗ ಚರಿತ್ರೆ ಪಾವನವಾಗ್ತದೆ. ಪರಮಾತ್ಮನ ಚರಿತ್ರೆ, ವಾಯುದೇವರ ಚರಿತ್ರೆ ಇದೆಲ್ಲ ಪಾವನವಾಗೋದು ಅದರಿಂದಲೇ. ಅದರಿಂದ
ನರಕಾಸುರನನ್ನ ಸಂಹಾರ ಮಾಡಿದ್ದು ದೇವರಿಗೆ ಯಾವ ದೋಷವೂ ಇಲ್ಲ, ನಿನ್ನ ಚರಿತ್ರೆ ಪಾವನವೇ ಆಯಿತು, ಅಂತ ಪರಮಾತ್ಮ ನೀನು ರಕ್ಷಿಸು ಹಾಗೆ ಅಂತ. ಇನ್ನು ಆ 16,100 ಜನ ಆ ನರಕಾಸುರನ ಆಳ್ವಿಕೆಯಲ್ಲಿ ಇದ್ದರು. ಅವರನ್ನ ಪರಮಾತ್ಮ ಅವರು ಅವರು ಅವತಾರ ಮಾಡಿದ್ದೇ ಕೃಷ್ಣನ ಕೈ ಹಿಡಿಬೇಕು ಅಂತಾನೆ ಅವತಾರ ಮಾಡಿದ್ದು. ಹಿಂದೆ ಅವರು ಅಗ್ನಿಪುತ್ರರಾಗಿ, ಅಗ್ನಿದೇವರ ಮಕ್ಕಳು ಅವರೆಲ್ಲ, ವಾಯುದೇವರನ್ನು ಕುರಿತು ದೀರ್ಘಕಾಲ ತಪಸ್ಸನ್ನ ಮಾಡಿ ವರವನ್ನ ಪಡೆದು ಭೂಮಿಯಲ್ಲಿ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದಾರೆ. ಅಂಥವರನ್ನ ಸೆರೆಮನೆಯಲ್ಲಿ ಇಟ್ಟಿದ್ದ ನರಕಾಸುರ. ನೋಡಿ, ಇದು ದುಷ್ಕೃತ್ಯ ಎಂಬುದಕ್ಕೆ ಇದು ಒಂದು ಸಾಕ್ಷಿ ನೋಡಿ. ಅಂತ ನೀಚ ಕರ್ಮಗಳನ್ನ ಮಾಡಬಾರ್ದು ಹಾಗೆ ಅಂತ ಕೃಷ್ಣನ ಅಭಿಪ್ರಾಯ. ಆ ರೀತಿಯಾಗಿ ಮಾಡಿದ್ರೆ ಕೃಷ್ಣ ಸಂಹಾರ ಮಾಡ್ತಾನೆ ಹಾಗೆಂಬುದೇ ಅದರ ಅಭಿಪ್ರಾಯ. ಅದರಿಂದ ಅವರನ್ನೆಲ್ಲ ಸಂರಕ್ಷಣೆ ಮಾಡಿ ತಾನೇ ವಿವಾಹ ಮಾಡಿಕೊಂಡು ಅವರನ್ನೆಲ್ಲ ಅವರ ಜೊತೆಗೆ ಸಂತಾನವನ್ನು ಕೂಡ ಪಡೀತಾನೆ ಅಂತ ವಿಚಿತ್ರ ಮೋಹ ಲೀಲೆಗಳನ್ನ ತೋರಿಸಿದ ಪರಮಾತ್ಮ ನಿನ್ನ ಚರಿತ್ರ ಅದು ಪಾವನವೇ ಆಯಿತು ಹಾಗೆ. ಯಾಕೆ ನಾವು ಹಿಂದೆ ನೋಡಿದ್ದೀವಿ, ಯಾರು ಹೇಗೆ ಅಪೇಕ್ಷೆ ಪಡ್ತಾರೋ ಪರಮಾತ್ಮ ಹಾಗೆ ಅವ್ರ ಮುಂದೆ ಅನುಗ್ರಹ ಮಾಡ್ತಾನೆ ಹಾಗೆ ಅಂತ. ನಾವು ಪ್ರೀತಿಯನ್ನು ತೋರಿಸಿದರೆ ದೇವರು ಪ್ರೀತಿ ತೋರಿಸ್ತಾನೆ. ನರಕಾಸುರ ಅವನು ಕೃಷ್ಣನ ಮಾತನ್ನ ಕೇಳಲಿಲ್ಲ, ಕೃಷ್ಣನ ಭಕ್ತರನ್ನ ದ್ವೇಷ ಮಾಡಿದ, ಅದರ ಫಲಿತಾಂಶ ತಾನು ಮೃತನಾದ ಹಾಗೆ ಅಂತ. ಮೇಲೆ ಪ್ರಶ್ನೆ ಬರ್ಬೋದು, ಇಲ್ಲ ಎಲ್ಲರಿಗೂ ಮೃತಿ ಬಂದೇ ಬರುತ್ತದೆ ಹಾಗೆ ಅಂತ ಹೇಳಿದ್ರೆ, ಹೌದು ಮೃತಿ ಬಂದೇ ಬರುತ್ತದೆ. ಆದರೆ ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಸೋತದ್ರಿಂದ ಕೃಷ್ಣನಿಗೆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ ಹಾಗೆಂಬುದು ಅದು ಮುಖ್ಯ. ಏನು ಕರ್ಮ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದು ಮುಖ್ಯ ಅಲ್ಲ. ಅದಕ್ಕಾಗಿ ಹೊರಟಿದ್ದೇ ಮುಂದಿನ ಒಂದು ಶ್ಲೋಕ ತುಂಬಾ ಚೆನ್ನಾಗಿದೆ. ಅದು ಈ 3-4 ಶ್ಲೋಕಗಳಲ್ಲಿ ನಾವು ಹಿಂದೆ ಇದು ನೋಡ್ತಾ ಬಂದ್ರೆ ನಮಗೆ ಅರ್ಥ ಆಗ್ತದೆ ನೋಡಿ. ದೇವರು ಏನೇ ಕರ್ಮ ಮಾಡ್ಲಿ ಅದು ಲೋಕಕ್ಕೆ ಹಿತವಾಗಬೇಕು, ಅದು ಸಜ್ಜನರಿಗೆ ಸಮ್ಮತವಾಗಬೇಕು, ಅಂತ ಕರ್ಮಗಳನ್ನ ದೇವರು ಪ್ರೋತ್ಸಾಹ ಮಾಡ್ತಾನೆ, ಇಲ್ಲದಿದ್ರೆ ಅದನ್ನ ತಿರಸ್ಕಾರ ಮಾಡ್ತಾನೆ ಹಾಗೆಂಬುದು ಈ ಒಂದು ಪದ್ಯದ ಮುಖ್ಯ ಅಭಿಪ್ರಾಯ. ಅಂತ ಪರಮಾತ್ಮ ಸದಾ ನಮ್ಮನ್ನು ಕಾಪಾಡಲಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ.